ಕರ್ನಾಟಕ ರಾಜಕೀಯ ಅನ್ನೋದೇ ಹಾಗೆ ಎಷ್ಟೇ ತಂತ್ರಗಾರಿಕೆ ಮಾಡಿದ್ರೂ ಕೂಡ ಕೆಲವೊಮ್ಮೆ ವರ್ಕೌಟ್ ಆಗೋದಿಲ್ಲ. ಈಗ ಅದೇ ಪರಿಸ್ಥಿತಿ BS ಯಡಿಯೂರಪ್ಪರ ಪಾಲಿಗೆ ಬಂದಿರೋದು. ಏನು ಮಾಡಿದರೂ ನಡೆಯದ ಯಡಿಯೂರಪ್ಪ ಆಟ. ವಿಜೇಂದ್ರಗೆ ಶುರುವಾಯಿತು ಹೊಸ ಪೀಕಲಾಟ. ರಾಜ್ಯ ಮಟ್ಟದ ಅಧ್ಯಕ್ಷರ ಬದಲಾವಣೆ ಒಂದಲ್ಲ ಒಂದು ಕಾರಣಕ್ಕೆ ಮುಂದಕ್ಕೆ ಹೋಗ್ತಲೇ ಇದೆ. ಏನು ಮಾಡಿದರೂ ನಡೆಯದ ಯಡಿಯೂರಪ್ಪರ ಆಟ. ವಿಜೇಂದ್ರಗೆ ಶುರುವಾಯಿತು ಹೊಸ ಪೀಕಲಾಟ. ರಾಜ್ಯ ಮಟ್ಟದ ಅಧ್ಯಕ್ಷರ ಬದಲಾವಣೆ ಒಂದಲ್ಲ ಒಂದು ಕಾರಣಕ್ಕೆ ಮುಂದಕ್ಕೆ ಹೋಗ್ತಲೇ ಇದೆ. ಉಪರಾಷ್ಟ್ರಪತಿ ಚುನಾವಣೆ, ಈಗ ಬಿಹಾರ ಎಲೆಕ್ಷನ್. ನವೆಂಬರ್ 14ರ ನಂತರ ಇದಕ್ಕೆ ಪರಿಹಾರ ಸಿಗಬಹುದಾ? 10 ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರ ನೇಮಕ ಪೆಂಡಿಂಗ್ ಇದೆ. ಒಂದೊಂದಾಗಿ ಕ್ಲಿಯರ್ ಮಾಡಿಕೊಂಡು ಬಂದ ಅಮಿತ್ ಶಾ. ಸದ್ಯ ಪೆಂಡಿಂಗ್ ಇರೋದು ಕರ್ನಾಟಕ ಮತ್ತು ಉತ್ತರ ಪ್ರದೇಶ, 2 ಸೆನ್ಸಿಟಿವ್ ಸ್ಟೇಟ್ಗಳು. ಮತ್ತೆ BY ವಿಜೇಂದ್ರರನ್ನ ನೇಮಕ ಮಾಡಬೇಕು. ಇದು ವಿಜೇಂದ್ರ ಬೆಂಬಲಿಗರು ಹಾಗೂ BSY ಆಸೆ. ಆದರೆ ಏನಾಗುತ್ತೆ, ಏನಾದೀತು ಅನ್ನೋದು ಕರ್ನಾಟಕದ ರಾಜಕಾರಣ ಗೊತ್ತಿರುವವರ ಗ್ರಹಿಕೆಯಲ್ಲಿ ನಾನಾ ಚರ್ಚೆಗಳು ಓಡಾಡ್ತಾ ಇದೆ. ಇತ್ತ BSY ಹೈಕಮಾಂಡ್ ಮುಂದೆ ಮತ್ತೊಮ್ಮೆ ಮಗನನ್ನೇ ರಾಜ್ಯಾಧ್ಯಕ್ಷ ಮಾಡಬೇಕು ಅಂತ ಹೇಳಿ ಇಂಗಿತ ತೋಡಿಕೊಂಡಿದ್ದಾರೆ. ಆದರೆ ಹೈಕಮಾಂಡ್ ಏನು ಹೇಳುತ್ತೆ ಅನ್ನೋದೇ ಈಗ ಕುತೂಹಲ. ಈಗ ಬಿಜೆಪಿ ಆಡಳಿತದಲ್ಲಿರುವ ರಾಜ್ಯಗಳು ಮತ್ತು ಆಡಳಿತದಲ್ಲಿ ಇಲ್ಲದೇ ಇರೋ ರಾಜ್ಯಗಳು, ಎಲ್ಲ ರಾಜ್ಯಗಳಲ್ಲಿ ಭಾಗಶಃ ಬಿಜೆಪಿ ಹರಡಿಕೊಂಡಿದೆ. ಒಂದಷ್ಟು ರಾಜ್ಯದಲ್ಲಿ ಬಿಜೆಪಿ ಮೈತ್ರಿ ಸರ್ಕಾರ ರಚನೆ ಮಾಡಿದರೆ, ಬಹುತೇಕ ರಾಜ್ಯದಲ್ಲಿ ಬಿಜೆಪಿ ಸ್ವತಂತ್ರವಾಗಿ ಆಡಳಿತವನ್ನು ನಡೆಸ್ತಾ ಇದೆ. ಬಿಜೆಪಿ ಆಯಾಯ ರಾಜ್ಯದ ಕೋರ್ ಕಮಿಟಿಯನ್ನು ಬದಲಾವಣೆ ಮಾಡಬೇಕು. ಅದು ಪ್ರತಿ 3 ವರ್ಷಕ್ಕೊಮ್ಮೆ ಆಗುತ್ತೆ, ಅಥವಾ ಒಂದು ರಾಜ್ಯದಲ್ಲಿ ಬಿಕ್ಕಟ್ಟುಗಳು ಮತ್ತು ಪರಸ್ಪರ ಬಿಜೆಪಿ ಒಳಗೆ ಅಸಮಾಧಾನಗಳು ಬಂದಾಗ ಬಿಜೆಪಿ ಕೆಲವೊಮ್ಮೆ ನಿರ್ಧಾರ ಮಾಡುತ್ತೆ. ಆದರೆ ಕರ್ನಾಟಕ ಮತ್ತು ಉತ್ತರ ಪ್ರದೇಶ ಉಳಿದಂತೆ ಇನ್ನೂ 3 ರಾಜ್ಯಗಳು ರೀಶಫಲ್ ಆಗಿಲ್ಲ. ಕರ್ನಾಟಕದ ರಾಜ್ಯಾಧ್ಯಕ್ಷರ ನೇಮಕ ಆಗಿಲ್ಲ, ನೇಮಕ ಆಗಿದ್ದವರ ಬದಲಾವಣೆಗಳಾಗಿಲ್ಲ, ಇನ್ನು ಅಲ್ಲಿನ ಕೋರ್ ಕಮಿಟಿ ಅದರ ಪುನರ್ರಚನೆಯೂ ಆಗಿಲ್ಲ. ಆ ಪೈಕಿ ಕರ್ನಾಟಕವು ಒಂದು. ಕರ್ನಾಟಕದಲ್ಲಿ ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ನಂತರ ಲಿಂಗಾಯತ ಸಮುದಾಯದ BY ವಿಜೇಂದ್ರರನ್ನು ಆಯ್ಕೆ ಮಾಡಿ ಆ ಸ್ಥಾನಕ್ಕೆ ಕೂರಿಸಿದಾಗ ಆರಂಭದಲ್ಲೇ ಅದಕ್ಕೆ ವಿರೋಧ ಮತ್ತು ಭಿನ್ನರಾಗ ಅಪಸ್ವರ. ವಿಜೇಂದ್ರರನ್ನ ಆ ಪಟ್ಟಕ್ಕೆ ಯಾವುದೇ ಕಾರಣಕ್ಕೂ ಆಯ್ಕೆ ಮಾಡಿಕೊಳ್ಳಬಾರದು ಅನ್ನೋ ಆಕ್ಷೇಪ, ಆಕ್ರೋಶ, ಅಭ್ಯಂತರ ಎಲ್ಲವೂ ಬಂತು. ಆದರೆ ಬಿಜೆಪಿಗೆ ಅವತ್ತು ಅದು ಸವಾಲಾಗಿತ್ತು. ಅತ್ಯಂತ ಜಾತಿ ಲೆಕ್ಕಾಚಾರದಲ್ಲೇ ಅಧ್ಯಕ್ಷ ಪಟ್ಟ ಸಿಗುವಂತಹದ್ದು ಅದು ಕರ್ನಾಟಕದಲ್ಲಿ ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬಂದಿದೆ. ಹಾಗಿದ್ದಾಗ ವಿಜೇಂದ್ರರನ್ನ ಕೆಳಗಿಳಿಸಬೇಕು ಅಂತ ಹೇಳಿ ಒಂದು ವರ್ಗ ಬಂಡಾಯ ಎದ್ದೇಳ್ತು. ಆ ಪೈಕಿ ಈಶ್ವರಪ್ಪರಿದ್ರು, ಆ ಪೈಕಿ ಯತ್ನಾಳಿದ್ರು, ಆ ಪೈಕಿ ರಮೇಶ್ ಜಾರಕಿಹೊಳಿ ಇದ್ರು, ಆ ಪೈಕಿ ಪ್ರತಾಪ್ ಸಿಂಹ, ಹೀಗೆ ಸಾಕಷ್ಟು ನಾಯಕರು. ಅಷ್ಟೇ ಯಾಕೆ ವಿ ಸೋಮಣ್ಣ ಕೂಡ ಈಗ ಮೋದಿ ಸಂಪುಟದಲ್ಲಿ ಮಿನಿಸ್ಟರ್ ಆಗಿದ್ದಾರೆ. ಅವರು ಕೂಡ ಇದಕ್ಕೆ ಭಿನ್ನರಾಗ. ಸೊ ಮತ್ತೆ ರಾಜ್ಯ ಬಿಜೆಪಿಯಲ್ಲಿ ಏನಾದರೂ ಬದಲಾವಣೆ ಆದರೆ BY ವಿಜೇಂದ್ರರನ್ನು ಬದಲಾಯಿಸಬಾರ್ದು, ಅವರನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಒಂದು ವರ್ಗ, ಮತ್ತೊಂದು ವರ್ಗ ಪ್ಲ್ಯಾನ್ ಮಾಡ್ಕೊಂಡು ಕೂತಿದೆ, ಅವರನ್ನು ಪಟ್ಟದಿಂದ ಕೆಳಗಿಳಿಸಬೇಕು. ನಾವು ಹೇಳುವಂತಹ ವ್ಯಕ್ತಿಗೆ ಮುಂದಿನ ಉತ್ತರಾಧಿಕಾರಿ ಆ ಪವರನ್ನು ಕೊಡಬೇಕು ಅಂಥೇಳಿ ಬಿಜೆಪಿಯ 2 ಬಣಗಳು ಜಿದ್ದಿಗೆ ಬಿದ್ದವರ ಹಾಗೆ ಪರಸ್ಪರ ವಾಗ್ವಾದದಲ್ಲಿ ತೊಡಗಿಕೊಂಡಿದ್ದಾರೆ. ಅಮಿತ್ ಶಾ ಒಂದು ವೇಳೆ ಪುನರ್ರಚನೆ ಮಾಡಿದ್ರೆ ಯಾರಾಗ್ತಾರೆ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.